ಕರ್ನಾಟಕದ ಭಾಳ ಹೆಮ್ಮೆಯ ಯೂಟ್ಯೂಬರ್ ನಮ್ಮ ಜೊತೆ ಇದ್ದಾರೆ. ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ವಾಹನ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ, ಅದರ ಪ್ರಾಮುಖ್ಯತೆ ಏನು ಅಂತ ಭಾಳ ಅರ್ಥಪೂರ್ಣವಾದಂಥ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಗಮನಿಸಿದೆ, ಭಾಳ ವಿದ್ಯಾರ್ಥಿಗಳು, ಅಮಾಯಕರು, ಪೆಡೆಸ್ಟ್ರಿಯನ್ಸು ಇವರೆಲ್ಲ ರಸ್ತೆ ಬದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳು ಆಕ್ಸಿಡೆಂಟ್ ಆಗಿ ಸಾವನ್ನು ಅಪ್ತಾ ಇರುವಂಥದ್ದು. ನಾವು ಲೆಕ್ಕ ಹಾಕಿ ನೋಡೋದಾದರೆ ಹುಬ್ಳಿಲಿ ಪ್ರತಿ ವರ್ಷ 10 ರಿಂದ 12 ಜನ ಮರ್ಡರಾಗಿ ಕೊಲೆಯಾಗಿ ಸತ್ತರೆ 100ಕ್ಕೂ ಹೆಚ್ಚು ಜನ ಆಕ್ಸಿಡೆಂಟಲ್ಲಿ ಸಾಯ್ತಾರೆ, 500ಕ್ಕೂ ಹೆಚ್ಚು ಜನ ಇಂಜೂರ್ಸ್ ಆಗ್ತಾರೆ. ಹಾಗಾಗಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡುವಂಥದ್ದು, ಯಾವುದೇ ಕಾರಣಕ್ಕೂ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡುವಂಥದ್ದು, ಹೆಲ್ಮೆಟ್ ಇಲ್ಲದಲೆ, ಸೀಟ್ ಬೆಲ್ಟ್ ಇಲ್ಲದಲೆ ಚಾಲನೆ ಮಾಡುವಂಥದ್ದು, ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು, ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದು, ರಾಂಗ್ ಸೈಡಲ್ಲಿ ಹೋಗುವಂಥದ್ದು, ಇದ್ಯಾವುದು ಮಾಡದೆ ಸುರಕ್ಷಿತವಾಗಿ ನಿಮಗಾಗಿ ಮನೆಯಲ್ಲಿ ಕಾಯ್ತಿರುವಂಥ ನಿಮ್ಮವ್ರನ್ನ ಭೇಟಿ ಮಾಡಲಿಕ್ಕೆ ಸುರಕ್ಷಿತವಾಗಿ ಮನೆ ತಲುಪುವಂಥ ಒಂದು ಆದ್ಯತೆ ನಿಮ್ಮೆಲ್ಲರದು ಆಗಬೇಕು ಅಂತ, ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಈ ಡ್ರ್ಯಾಗ್ ರೇಸ್ ಮಾಡುವಂಥದ್ದು, ಜಾಲಿ ರೈಡ್ಗಳು ಮಾಡುವಂಥದ್ದು, ರೇಸಿಂಗ್ ಮಾಡುವಂಥದ್ದು ಈ ಥರ ಯಾವುದೂ ಮಾಡಬಾರ್ದು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ.